ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಜೈನ್. ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ನೋಡೋಣ. ಒಪ್ಪಂದಕ್ಕೆ ಬರದಿದ್ರೆ ನಾಳೆ ರಾತ್ರಿ ಭೀಕರ ದಾಳಿ ಮಾಡ್ತೀವಿ ಅಂತಿದ್ದಾರೆ ಟ್ರಂಪ್. ನ್ಯೂಕ್ಲಿಯರ್ ದಾಳಿಗೂ ಹಿಂಜರಿಯಲ್ಲ ಅಂತ ಖಮೇನಿ ಪಡೆನೂ ಎಚ್ಚರಿಕೆ ಕೊಟ್ಟಿದೆ. ಇದರ ಮಧ್ಯೆನೇ ಕೊಲ್ಲಿ ಯುದ್ಧದಲ್ಲಿ ಕದನ ವಿರಾಮದ ಚರ್ಚೆಯಾಗ್ತಿದೆ. 10 ದಿನದಿಂದ ತಾಳ್ಮೆಯಿಂದ ಇದ್ದ ಆಟೋ ಚಾಲಕರು ಸಚಿವರ ಮನೆಗೆ ಹೋದ್ರು. ಎಲೆಕ್ಷನ್ ಮುಗಿಲಿ ಅಂತ ಮಂತ್ರಿಗಳು ಹೇಳಿ ಕಳುಹಿಸಿದ್ದಾರೆ. ಸಿಟ್ಟಿಗೆದ್ದಿರೋ ಆಟೋ ಚಾಲಕರು ರಾಜ್ಯದಲ್ಲೆಲ್ಲ ರಸ್ತೆ ತಡೆಯೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಭ್ರಷ್ಟಾಚಾರದ ಸುದ್ದಿ ಸದ್ದು ಮಾಡ್ತಿದೆ. ಯಡಿಯೂರಪ್ಪ ಮತ್ತು ಅವರ ಮಗ 25,000 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಸಿಎಂ ಹೇಳಿದ್ರು. ಸಿದ್ದರಾಮಯ್ಯ ಅವರಿಗೆ ಯಡಿಯೂರಪ್ಪ ವಿಶ್ವಾಸದ್ರೋಹಿ ಪಟ್ಟ ಕಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಪ್ರಾದೇಶಿಕ ಪಕ್ಷ ಕಟ್ಟಬೇಕಂತೆ. ಹೀಗಂತ ಕುಮಾರಸ್ವಾಮಿ ಸವಾಲು ಹಾಕಿದ್ರು. ಆದ್ರೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಹಳೆ ಗಾದೆ ಮಾತಿನ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಅಖಾಡ ರಂಗೇರಿದೆ. ಅಸ್ಸಾಂನಲ್ಲಿ ಪ್ರಧಾನಿ ಮೋದಿ, ಪುದುಚೇರಿಯಲ್ಲಿ ರಾಹುಲ್ ಗಾಂಧಿ ಮತಯಾಚಿಸಿದ್ರು. ಪ್ರಚಾರದಲ್ಲಿ ಅವರು ಅವರನ್ನ ನಿಂದಿಸೋದನ್ನ ಮರಿಲಿಲ್ಲ. ಈಗ ಸುದ್ದಿಗಳ ಕಡೆ ಬರೋಣ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮಾತುಕತೆ ನಡೆಯತ್ತಾ ಅಥವಾ ಮಧ್ಯಪ್ರಾಚ್ಯವೇ ಮಸಣವಾಗಿ ಹೋಗತ್ತಾ ಅನ್ನೋ ಚಿಂತೆ ಶುರುವಾಗಿದೆ. ಒಪ್ಪಂದಗಳಾಗತ್ತಾ, ಘೋರ ದಾಳಿ ನಡೆಯತ್ತಾ ಅನ್ನೋ ಭಯ ಹೆಚ್ಚಾಗಿದೆ. ಮಾತುಕತೆಯೋ, ರಕ್ತಪಾತವೋ, ಶಾಂತಿನ, ರಕ್ತ ಕ್ರಾಂತಿನ? ನಾಳೆ ರಾತ್ರಿ 8 ಗಂಟೆ ಒಳಗೆ ಏನಾಗುತ್ತೆ ಅನ್ನೋ ಟೆನ್ಷನ್ ಹೆಚ್ಚಾಗಿದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮಯದ ಸಮೇತವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಪರಮಾಣು ಡೆಡ್ಲೈನ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮಂಗಳವಾರ ರಾತ್ರಿ 8 ಗಂಟೆ ಸಮಯ. ಮಧ್ಯಪ್ರಾಚ್ಯದಲ್ಲಿ ಏನೋ ಆಗತ್ತೆ. ಇರಾನ್ನಲ್ಲಿ ವಿದ್ಯುತ್ ಸ್ಥಾವರ ದಿನ ಆಚರಣೆ ನಾವು ಮಾಡ್ತೀವಿ. ಇರಾನ್ನಲ್ಲಿ ಸೇತುವೆ ದಿನವನ್ನ ಒಂದೇ ಸಲ ಆಚರಿಸ್ತೀವಿ. ಯಾರೂ ಊಹಿಸದ ಆಚರಣೆ ನಡೆಯಲಿದೆ ಅನ್ನುವಂತಹ ಘೋರ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಹುಚ್ಚು ಕಿಡಿಗೇಡಿಗಳೇ ಕೇಳಿಸಿಕೊಳ್ಳಿ, ಹಾರ್ಮುಜ್ ಜಲಸಂಧಿಯನ್ನ ತೆರೆಯಿರಿ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಅಪ್ಪಿ ತಪ್ಪಿ ನಮ್ಮ ಸೂಚನೆಯನ್ನ ಮತ್ತೆ ತಿರಸ್ಕರಿಸಿದ್ರೆ ನರಕಕ್ಕೆ ಕಳುಹಿಸ್ತೀವಿ, ನೋಡ್ತಾ ಇರಿ ಅಂತ ಹೇಳ್ತಾ ಇರುವಂತಹ ಟ್ರಂಪ್ ಯಾವುದಕ್ಕೂ ನಿಮ್ಮ ಅಲ್ಲಾಹುವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಸೋಷಿಯಲ್ ಟ್ರೂತ್ನಲ್ಲಿ ಮೆಸೇಜ್ ಹಾಕಿದ್ದಾರೆ. ಇನ್ನು ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಿರೋ ಡೆಡ್ಲೈನ್ಗೆ ಉಳಿದಿರೋದು ಬರೀ 23 ಗಂಟೆ. ನಾಳೆ ರಾತ್ರಿ 8 ಗಂಟೆಗೆ ಇರಾನ್ನ ಅಣುಸ್ಥಾವರಗಳು, ಸೇತುವೆಗಳನ್ನೆಲ್ಲ ಒಟ್ಟಿಗೆ ಸರ್ವನಾಶ ಮಾಡ್ತೀವಿ ಅಂತ ಟ್ರಂಪ್ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಈಗ ಇರಾನ್ನಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಒಪ್ಪಂದ ಆಗತ್ತಾ, ಇಲ್ಲ ಅಂತ ಹೇಳಿದ್ರೆ ಬಾಂಬ್ಗಳ ಸುರಿಮಳೆಯಾಗತ್ತಾ ಅನ್ನುವ ಆತಂಕವೂ ಜಾಸ್ತಿಯಾಗಿದೆ. ಇನ್ನು ಅಮೆರಿಕದ ಮಾತಿಗೆ ಇರಾನ್ ಕ್ಯಾರೆ ಅಂತಿಲ್ಲ. ಬದಲಿಗೆ ಡೊನಾಲ್ಡ್ ಟ್ರಂಪ್ ಬೆದರಿಕೆಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿ ಬಿಟ್ಟಿದೆ ಇರಾನ್. ಅಷ್ಟೇ ಅಲ್ಲ, ಇರಾನ್ ಸೇನೆ ಹೊಸ ವಿಡಿಯೋ ರಿಲೀಸ್ ಮಾಡಿದೆ. 18 ಸೆಕೆಂಡ್ಗಳ ಆ ವಿಡಿಯೋದಲ್ಲಿ ಪರಮಾಣು ದಾಳಿಯ ಎಚ್ಚರಿಕೆಯನ್ನೂ ಕೂಡ ಇರಾನ್ ಅಮೆರಿಕಾಗೆ ಕಳುಹಿಸಿಕೊಟ್ಟಿದೆ. ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಡಿಮೋನಾ ನ್ಯೂಕ್ಲಿಯರ್ ರಿಯಾಕ್ಟರ್ ಘಟಕಕ್ಕೆ ಎಂಟ್ರಿ ಕೊಡುವ ದೃಶ್ಯವನ್ನ ಇರಾನ್ ರಿಲೀಸ್ ಮಾಡಿದೆ. 18 ಸೆಕೆಂಡ್ಗಳ ಈ ವಿಡಿಯೋದಲ್ಲಿ ಖಮೇನಿ ಮಿಲಿಟರಿ ಕಾರ್ಯಾಚರಣೆ ಕೋಣೆಗೆ ಬರೋದು, ಸೇನಾಧಿಕಾರಿಗಳು ಎದ್ದು ನಿಂತು ಗೌರವ ತೋರಿಸುವ ದೃಶ್ಯಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜೊತೆಗೆ ಡಿಮೋನಾ ನ್ಯೂಕ್ಲಿಯರ್ ರಿಯಾಕ್ಟರ್ ದೃಶ್ಯಗಳನ್ನೂ ತೋರಿಸಿ ಅಮೆರಿಕಾಗೆ ನೇರವಾಗಿ ಪರಮಾಣು ದಾಳಿ ನಡೆಸುವ ಎಚ್ಚರಿಕೆಯನ್ನೂ ಕೂಡ ಈ ವಿಡಿಯೋ ಮೂಲಕ ಸ್ಪಷ್ಟವಾಗಿ ರವಾನಿಸಿದೆ. ಅಷ್ಟೇ ಅಲ್ಲ, ಟ್ರಂಪ್ ಒಪ್ಪಂದಕ್ಕೆ ಪ್ರತಿಯಾಗಿ ಇರಾನ್ ಮತ್ತೆ ಷರತ್ತುಗಳನ್ನು ಹಾಕಿದೆ. ಆ ಷರತ್ತುಗಳನ್ನು ನೋಡ್ತಾ ಹೋಗೋಣ. ಈಗ ಏನು ಷರತ್ತುಗಳು ಅಂತ ನೋಡೋದಾದ್ರೆ, ನಮ್ಮ ಮೇಲೆ ಯುದ್ಧ ಶುರು ಮಾಡಿದ್ದು ನೀವೇ ನಿಲ್ಲಿಸಿ, ಯುದ್ಧದಿಂದ ಆದ ಹಾನಿಗೆ ಪರಿಹಾರ ತುಂಬಿಕೊಡಿ, ಆಗ ಮಾತ್ರ ಹಾರ್ಮುಜ್ ಜಲಮಾರ್ಗವನ್ನ ನಾವು ಮುಕ್ತಗೊಳಿಸ್ತೀವಿ ಅಂತ ಹೇಳಿ
ಇರಾನ್ ಈಗ ಹೇಳಿದೆ. ಆದರೆ ಪರಿಹಾರ ತುಂಬಿಕೊಡದಿದ್ರೆ ಅಲ್ಲಿವರೆಗೂ ಹಾರ್ಮುಜ್ ಶತ್ರುಗಳಿಗೆ ಮುಚ್ಚಿರುತ್ತೆ ಅಂತ ಟ್ರಂಪ್ಗೆ ನೇರ ಸಂದೇಶವನ್ನ ಕಳುಹಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಅಸಹಾಯಕರಲ್ಲ, ನಮ್ಮ ಉತ್ತರವೂ ಕಠಿಣವಾಗಿರುತ್ತೆ ಅನ್ನುವ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮನ್ನ ಅಂದ್ರೆ ಅಮೆರಿಕವನ್ನ ಬೆಂಬಲಿಸುವವರನ್ನು ನಾವು ಬಿಡಲ್ಲ ಅಂತ ಇಸ್ರೇಲ್ ಸೇರಿದಂತೆ ಹಲವು ದೇಶಗಳಿಗೂ ಇರಾನ್ ವಾರ್ನನ್ನ ಮಾಡಿದೆ. ಒಂದ್ ಕಡೆ ಇರಾನ್ ಅಮೆರಿಕದವರ ಬೆದರಿಕೆಗೆಲ್ಲ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ದಾಳಿನೂ ನಿಲ್ಸಲ್ಲ ಅಂತಿದೆ. ಇನ್ನೊಂದ್ ಕಡೆ ಪಾಕಿಸ್ತಾನ ಎರಡು ಕಡೆ ಮಧ್ಯಸ್ಥಿಕೆ ನಡೆಸುತ್ತಿದ್ದು ಇಸ್ಲಾಮಾಬಾದ್ ಒಪ್ಪಂದ ಸೂತ್ರವನ್ನ ರೆಡಿ ಮಾಡಿ ಇರಾನ್ ಅಮೆರಿಕ ಜೊತೆಗೆ ಶಾಂತಿ ಒಪ್ಪಂದದ ಮಾತುಕತೆಯೂ ನಡೆಸಿದೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್, ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಗೌಪ್ಯವಾಗಿ ವರ್ಚುವಲ್ ಸಭೆ ನಡೆಸಿ ಕೆಲವು ನಿರ್ಣಯಗಳಿಗೆ ಬಂದಿದ್ದಾರಂತೆ. ಹಾಗಾದ್ರೆ ಏನಿದು ಇಸ್ಲಾಮಾಬಾದ್ ಒಪ್ಪಂದ ಅಂತ ನೋಡೋದಾದ್ರೆ ನಾವು ಒಪ್ಪಂದಗಳ ಬಗ್ಗೆ ನೋಡೋಣ. ತಕ್ಷಣದಿಂದಲೇ ಕದನ ವಿರಾಮವನ್ನ ಘೋಷಣೆ ಮಾಡೋದು, ಒಟ್ಟು 45 ದಿನ ಕದನ ವಿರಾಮವನ್ನ ಜಾರಿಗೊಳಿಸೋದು, ಕದನ ವಿರಾಮ ಘೋಷಣೆಯಾದ ನೆಕ್ಸ್ಟ್ ಮಿನಿಟ್ನಲ್ಲೇ 15ರಿಂದ 20 ದಿನ ಹಾರ್ಮುಜ್ ಜಲಮಾರ್ಗವನ್ನ ತೆರೆಯೋದು. ಹಾಗೆ ಇಲ್ಲಿವರೆಗೂ ಎರಡೂ ಕಡೆಯವರನ್ನ ಬಂಧಿಸಿ ಒತ್ತೆಯಾಳನ್ನಾಗಿ ಇಟ್ಕೊಂಡಿರೋ ಸೈನಿಕರನ್ನ ಎರಡೂ ಕಡೆಗೆ ಹಸ್ತಾಂತರ ಮಾಡೋದು, ಒಪ್ಪಂದಗಳ ಬಗ್ಗೆ ಮುಖಾಮುಖಿ ಕೂತು ಮಾತುಕತೆ ನಡೆಸೋದು. ಈ ಇಸ್ಲಾಮಾಬಾದ್ ಒಪ್ಪಂದದ ಪ್ರಮುಖ ಅಂಶಗಳನ್ನ ನಾವಿಲ್ಲಿ ನೋಡಿದ್ವಿ. ಒಂದ್ ಕಡೆ ಶಾಂತಿ ಮಾತುಕತೆಗೆ ಸಿದ್ಧತೆ, ಇನ್ನೊಂದ್ ಕಡೆ ಒಪ್ಪಂದಗಳಿಗೂ ಷರತ್ತುಗಳು. ಇವೆಲ್ಲದರ ಮಧ್ಯೆ 38ನೇ ದಿನವೂ ಯುದ್ಧ ಮಾತ್ರ ನಿಂತಿಲ್ಲ. ಅಮೆರಿಕ ಅಧ್ಯಕ್ಷರ ಪರಮಾಣು ಘಟಕಗಳ ಸ್ಫೋಟದ ಎಚ್ಚರಿಕೆ ಕೊಟ್ರೆ, ಮತ್ತೊಂದು ಕಡೆ ಖಮೇನಿ ಆಡಳಿತ ನ್ಯೂಕ್ಲಿಯರ್ ಘಟಕದಲ್ಲೇ ಇರೋ ವಿಡಿಯೋಗಳು ಟೆನ್ಷನ್ ಅನ್ನ ಹುಟ್ಟಿಸಿದೆ. ಇನ್ನು ಮತ್ತಷ್ಟು ಕ್ಷಿಪಣಿ ದಾಳಿಗಳ ವಿಡಿಯೋಗಳು ಕೂಡ ಆತಂಕವನ್ನ ಹುಟ್ಟಿಸ್ತಾ ಇವೆ. ಅಮೆರಿಕ ಸೇನಾ ಪಡೆಗಳು ದೊಡ್ಡ ದೊಡ್ಡ ಮಿಸೈಲ್ ಬಾಂಬ್ಗಳನ್ನ ಸಾಗಿಸ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇರಾನ್ ಮೇಲೆ ದಾಳಿ ಮಾಡೋದಿಕ್ಕಂತಾನೇ ದೈತ್ಯಾಕಾರದ 100 ಕ್ಷಿಪಣಿಗಳನ್ನ ಇರಾನ್ ಕಡೆ ಸಾಗಿಸ್ತಿರೋದು ಅಂತಾನು ದೊಡ್ಡ ಸುದ್ದಿ ಆಗ್ತಾ ಇದೆ. ಅಮೆರಿಕದ ಮಿಸೈಲ್ಗಳ ವಿಡಿಯೋಗಳ ಬೆನ್ನಲ್ಲೇ ಇರಾನ್ ಅಮೆರಿಕ ಸೇನೆಯನ್ನ ಲೇವಡಿ ಮಾಡಿದೆ. ಇವರನ್ನ ಹಾಲಿವುಡ್ ಸೈನ್ಯ ಅನ್ಬಾರ್ದು, ಸೋತ ಸೈನ್ಯ ಅನ್ಬೇಕು. ಸ್ಟುಪಿಡ್ ಟ್ರಂಪ್, ಇಲ್ಲಿ ನೋಡು, ಇರಾನ್ 98 ಕ್ಷಿಪಣಿಗಳನ್ನ ಉಡಾಯಿಸಿದೆ ಅಂತ ವಿಡಿಯೋವನ್ನ ಹಂಚಿಕೊಂಡಿದೆ ಇರಾನ್. ಅಂದಹಾಗೆ ಅಮೆರಿಕ ಮತ್ತು ಇಸ್ರೇಲಿ ಕೈಗಾರಿಕಾ ಮಿಲಿಟರಿ ಮೂಲಸೌಕರ್ಯವನ್ನ ಗುರಿಯಾಗಿಸಿ 98 ಕ್ಷಿಪಣಿಗಳನ್ನ ಇರಾನ್ ಬರೀ 3 ನಿಮಿಷ 43 ಸೆಕೆಂಡ್ಗಳಲ್ಲಿ ಹಾಕಿದೆ. ಹಾಲಿವುಡ್ ಸೇನೆ ಅಲ್ಲ ಅಂತಿರುವ ಇರಾನ್ ನಮ್ಮನ್ನ ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಶ್ವೇತಭವನದ ಟ್ವಿಟರ್ಗಳಲ್ಲಿ ಹೊಸ ವಿಡಿಯೋ ಅಪ್ಲೋಡ್ ಆಗಿವೆ. ಅಮೆರಿಕ ನೌಕಾಪಡೆ ಇರಾನ್ ಕಡಲ ತೀರಕ್ಕೆ ಅಪ್ಪಳಿಸ್ತಾ ಇದೆ. ನಿಮ್ಮ ಅದೃಷ್ಟ ಖಾಲಿಯಾಗತ್ತೆ, ರೆಡಿಯಾಗಿರಿ ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದೆ ಅಮೆರಿಕ. ಒಟ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಒಪ್ಪಂದದ ಮಾತುಕತೆನೂ ನಡೀತಿದೆ. ಮತ್ತಷ್ಟು ಘೋರ ದಾಳಿಗೂ ಅಮೆರಿಕ, ಇಸ್ರೇಲ್, ಇರಾನ್ ದೇಶನೂ ರೆಡಿಯಾಗಿದೆ. ಆದರೆ ಇವತ್ತು ಮಧ್ಯರಾತ್ರಿಯಿಂದಲೇ ಕದನ ವಿರಾಮ ಘೋಷಣೆ ಆಗುವ ಆಶಾಭಾವನೆ ಎಲ್ಲರದ್ದು. ಇನ್ನು ಕೊಲ್ಲಿ ಕಾಳಗದಲ್ಲಿ ಪರಮಾಣು ಒಪ್ಪಂದಕ್ಕಾಗಿ ಯುದ್ಧ ನಡೀತಾ ಇದ್ರೆ, ನಮ್ಮ ರಾಜ್ಯದಲ್ಲಿ LPGಗಾಗಿ ಆಟೋ ಚಾಲಕರು ಯುದ್ಧ ಘೋಷಿಸಿದ್ದಾರೆ. ಕಳೆದ 10 ದಿನಗಳಿಂದ ಆಟೋ LPGಗಾಗಿ ನರಕ ಅನುಭವಿಸ್ತಾ ಇದ್ದ ಆಟೋ ಚಾಲಕರು ಇವತ್ತು ಸರ್ಕಾರಕ್ಕೆ, ಸಚಿವರಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅದು ಆಹಾರ ಸಚಿವ KH ಮುನಿಯಪ್ಪನವರ ಮನೆಗೆ ಹೋಗಿ ಎಚ್ಚರಿಕೆಯನ್ನ ಕೊಟ್ಟು ಬಂದಿದ್ದಾರೆ. ಇನ್ನು ಬೆಂಗಳೂರಿನ ಗ್ಯಾಸ್ ಬಂಕ್ಗಳ ಮುಂದೆ ಕಾದು ಕಾದು ಸುಸ್ತಾದ ಆಟೋ ಚಾಲಕರು ಇವತ್ತು ಆಹಾರ ಸಚಿವ ಮುನಿಯಪ್ಪನವರ ಮನೆಗೆ ಲಗ್ಗೆ ಹಾಕಿದ್ರು. ಗಲಾಟೆ ಮಾಡಲಿಲ್ಲ, ಪ್ರತಿಭಟನೆನೂ ಮಾಡಲಿಲ್ಲ, ಧಿಕ್ಕಾರನೂ ಕೂಗಲಿಲ್ಲ. ಬದಲಿಗೆ ಶಾಂತಿಯುತವಾಗಿ ಆಟೋ ಚಾಲಕರಿಗೆ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ದೂರು ಕೊಟ್ರು. 55 ರೂಪಾಯಿ ಇರೋ ಆಟೋ LPGಗೆ 100ರಿಂದ 130 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಜೀವ ನಡೆಸೋದು ಕಷ್ಟ ಆಗಿದೆ ಸರ್, ದಯವಿಟ್ಟು ಕಡಿವಾಣ ಹಾಕಿ ಅಂತ ಮನವಿ ಕೊಟ್ರು. ಕೈ ಮುಗಿದ್ರು, ಸಚಿವರ ಮುಂದೆ ಬೇಡ್ಕೊಂಡ್ರು.
ರೂಪಾಯಿ ಗ್ಯಾಸ್ ಹಾಕ್ಬಿಟ್ಟು 300 ರೂಪಾಯಿ ಗ್ಯಾಸ್ ಹಾಕ್ಬಿಟ್ಟು ಅಟ್ಲೀಸ್ಟ್ 1,000 ರೂಪಾಯಿ 1,300 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ. ನಾನು ಇವತ್ತಿನ ದಿವಸ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಬಾಡಿಗೆ ಕಟ್ಕೊಂಡು ಜೀವನ ನಡೆಸಬೇಕು ಅಂದ್ರೆ ತುಂಬಾ ತೊಂದರೆ ಇದೆ. ಇಟ್ಲು ನಮ್ಮ ಮೇಲೆ ಒಂದು ಮಾತಾಡ್ತೀನಿ ಅಧಿಕಾರಿಗಳು ಇದೆಲ್ಲ ಅಧಿಕಾರಿಗಳನ್ನ ಇವತ್ತು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ ಮಂತ್ರಿಗಳು ಆಟೋ ಚಾಲಕರ ಕಷ್ಟಕ್ಕೆ ಕೊಟ್ಟ ಉತ್ತರ ಏನ್ ಗೊತ್ತಾ? ಈಗ ಎಲೆಕ್ಷನ್ ಬ್ಯುಸಿಯಲ್ಲಿದ್ದೀನಿ, 10ನೇ ತಾರೀಕಿನವರೆಗೂ ಸುಮ್ಮನಿರಿ, ಆಮೇಲೆ ಮಾತಾಡೋಣ ಅನ್ನೋದು. 100% 3,000 ಸಿಲಿಂಡರ್ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು. ಆ ಪ್ರೈವೇಟ್ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಚಿವರ ಉತ್ತರ ಕೇಳಿದ ಆಟೋ ಚಾಲಕರು ಸಿಟ್ಟಿಗೆದ್ರು. ಸಚಿವರು ಹೋಗ್ತಾ ಇದ್ದಂತೆ ಮಾಧ್ಯಮಗಳ ಮುಂದೆ ಮಾತಾಡಿದ್ರು. ಆಯ್ತು ಸ್ವಾಮಿ, 4 ದಿನ ಸುಮ್ಮನಿರ್ತೀನಿ, 5ನೇ ದಿನ ಆಟೋ ಚಾಲಕರ ತಾಕತ್ತು ಒಗ್ಗಟ್ಟು ಏನು ಅಂತ ತೋರಿಸ್ತೀವಿ ಅಂತ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವ ಥರ ಉತ್ತರ ಕೊಡ್ತಾರೆ, ಅಸಡ್ಡೆ ಉತ್ತರ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಏಕೆಂದರೆ ಈಗ ಅವ್ರಿಗೆ ಚುನಾವಣೆ ಎಲೆಕ್ಷನ್ನೇ ಮುಖ್ಯ ಆಗಿರೋದು. ಇಲ್ಲಿ ಸಾರ್ವಜನಿಕರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಈಗ ಚಾಲಕರೆಲ್ಲ ರೋಡಲ್ಲಿ ಯಾವ ರೀತಿ ಮನಿ ಕಂಡಿದ್ದಾರೆ ಅದೆಲ್ಲ ಅವ್ರು ನೋಡ್ತಾ ಇದ್ರು ಕೂಡ ಇಲ್ಲಿ ಒಂದು ಚೂರು ಕೂಡ ಅವ್ರಿಗೆ ಚಾಲಕರ ಬಗ್ಗೆ ಕನಿಕರನೇ ಇಲ್ಲ. ಅವ್ರದ್ದೇನೋ ಅವ್ರು ಮಾಡ್ತಾರೆ, ಯಾರೋ ಕರಿತೀವಿ ಅಧಿಕಾರಿಗಳನ್ನ ಮಾತಾಡ್ತೀವಿ ಅಂತಾರೆ ಅಷ್ಟೇ. ಈಗ 5ನೇ ತಾರೀಕು 10ನೇ ತಾರೀಕು ಹೇಳಿದ್ದಾರೆ, ಅಲ್ಲಿವರೆಗೂ ನಾವು ಉಪವಾಸನೆ ಇರಬೇಕು. ಗ್ಯಾಸ್ ರೇಟ್ ಬಂದು 55 ರೂಪಾಯಿ ಏಕಾಏಕಿ 135 ರೂಪಾಯಿ ಆಯ್ತು. ಹೆಂಗಾಗುತ್ತೆ ಸರ್? ಒಂದ್ ನಿಮಿಷ. ಇವಾಗ ನಮ್ದು ಮೀಟರ್ ಜಾಸ್ತಿ ಮಾಡಿ 4 ವರ್ಷ ಆಗಿತ್ತು. 4 ವರ್ಷದವರೆಗೂ ಮೀಟರ್ ಜಾಸ್ತಿ ಮಾಡಿಲ್ಲ. ಅದು ನಾವು ಕೇಳಿ ಸ್ಟ್ರೈಕ್ ಮಾಡಿದ್ಮೇಲೆ ಜಾಸ್ತಿ ಮಾಡ್ರು ಅಷ್ಟೇ. ಕೇಳ್ದಲೇ ಹೋದರೆ 10ನೇ ತಾರೀಕು ಒಳಗಡೆ ನಮಗೆ ಶಾಶ್ವತವಾದ ಪರಿಹಾರ ಬರ್ದ ಹೋದರೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ಸಂಘಟನೆ ಮುಖಂಡರು ಒಂದಾಗ್ತಾ ಇದ್ದೀವಿ. ನಮ್ಮ ಎಲ್ಲ ಸಂಘಟನೆಯವರು ಸುಮಾರು ಜನದ ಏನಂದರೆ ಸಚಿವರು ಎಲ್ಲೇ ಹೋದರೂ ಒಂದು ಕಪ್ಪು ಬಟ್ಟೆ ತೋರಿಸೋ ಮುಖಾಂತರ ನಾವು ವಿರೋಧ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಈಗ ಫ್ರೀಡಮ್ ಪಾರ್ಕ್ನಲ್ಲಿ ಕೂತ್ಕೊಂಡು ಹೋರಾಟ ಮಾಡಲಿ, ಅಲ್ಲಿ ಯಾರೂ ಬರೋದೂ ಇಲ್ಲ. ಸಚಿವರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ನಾವು ಕಪ್ಪು ಬಾವುಟನ ಪ್ರದರ್ಶನ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರ ನಮಗೇನು ಭರವಸೆಯನ್ನು ಕೊಟ್ಟಿದೆ, 10ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಿ ಭರವಸೆಯನ್ನು ಈಡೇರಿಸಲಿಲ್ಲ ಅಂತಂದರೆ ಎಲ್ಲ ರಸ್ತೆಗಳನ್ನ ಬಂದ್ ಮಾಡ್ತೀವಿ, ಎಲ್ಲ ವಾಹನಗಳನ್ನ ನಿಲ್ಲಿಸ್ತೀವಿ, ರಸ್ತೆಗಳನ್ನ ಬಂದ್ ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ. ಯಾವುದೇ ರೀತಿ ಫ್ರೀಡಮ್ ಪಾರ್ಕ್ಗೆ ಹೋಗೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ರಸ್ತೆಗಳಲ್ಲೇ ಹೋರಾಟಗಳನ್ನ ಮಾಡ್ತೀವಿ. ಆಟೋ ಸಂಘದವರ ಅದೇ ರೀತಿಯಾಗಿ ಚಾಲಕರ ಮಾತು ಕೇಳಿದ್ವಿ. ಓಟು ಕೊಟ್ಟವರ ಕಷ್ಟ ಕೇಳೋದಕ್ಕಿಂತ ಸರ್ಕಾರಕ್ಕೆ, ಸಚಿವರಿಗೆ ಎಲೆಕ್ಷನ್ನೇ ಮುಖ್ಯ ಆಗಿದೆ. ಸದ್ಯಕ್ಕೆ ಆಟೋ ಚಾಲಕರು ಕೂಡ ಚುನಾವಣೆ ಮುಗಿಸ್ಕೊಂಡ ಮೇಲೆ ನಮ್ಮ ಕಷ್ಟಕ್ಕೆ ಅದೇನು ಪರಿಹಾರ ಕೊಡಿಸ್ತಾರೆ ಅಂತ ನೋಡ್ತೀವಿ, ಕೊಡದಿದ್ರೆ ನಾವೇನಂತ ತೋರಿಸ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಪ್ರತಿಭಟನೆ ಅನ್ನೋ ಯುದ್ಧವನ್ನ ಘೋಷಿಸಿದ್ದಾರೆ. ಇದಿಷ್ಟು ಆಟೋ ಚಾಲಕರ ಸಮಸ್ಯೆ ಆದ್ರೆ, ಇನ್ನು ರಾಜ್ಯದಲ್ಲಿ LPG ಸಮಸ್ಯೆಯಿಂದ ಬೇಸತ್ತವರು ಬಂಕ್ಗಳು, ಏಜೆನ್ಸಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಮುಖ್ಯಮಂತ್ರಿ ತವರು ಜಿಲ್ಲೆ ಮೈಸೂರಲ್ಲಿ ಗ್ಯಾಸ್ ಏಜೆನ್ಸಿ ವಿರುದ್ಧ ಜನರ ಆಕ್ರೋಶ ಭುಗಿಲೆದ್ದಿತ್ತು. ಗ್ಯಾಸ್ ಬುಕ್ ಮಾಡಿ ತಿಂಗಳಾದರೂ ಸಿಲಿಂಡರ್ ವಿತರಣೆಯಾಗಿಲ್ಲ ಅಂತ ಹುಣಸೂರಿನ ಚೌಡಾಂಬಿಕಾ ಗ್ಯಾಸ್ ಏಜೆನ್ಸಿಗೆ ಜನ ಮುತ್ತಿಗೆ ಹಾಕಿದ್ರು. ಮೊದಲು ಸಿಲಿಂಡರ್ ಕೊಡ್ತಿರ್ಲಿಲ್ಲ, ಈಗ ಯುದ್ಧದ ನೆಪ ಹೇಳ್ಕೊಂಡು ಕತೆ ಕಟ್ತಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಏಜೆನ್ಸಿಯವರು ಗ್ರಾಹಕರ ಮಧ್ಯೆ ಗಲಾಟೆ ಆಗ್ತಿದ್ದಂತೆ ಹುಣಸೂರು ನಗರ ಪೊಲೀಸರು ಬಂದು ಗಂಟೆಗಟ್ಲೆ ಮಾತುಕತೆ ನಡೆಸಿದ ನಂತರ ಎಲ್ಲರನ್ನ ಸಮಾಧಾನ ಮಾಡಿ ಕಳುಹಿಸಿದ್ರು. ಇನ್ನು ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ 55 ರೂಪಾಯಿ ಆಟೋ LPGಗೆ 120 ರೂಪಾಯಿ ಕೀಳ್ತಿದ್ದಾರೆ. ಅದು ಎಲ್ಲಿ ಗೊತ್ತಾ? ಪುತ್ತೂರಿನ ಮಹಿಳಾ ಪೊಲೀಸ್ ಠಾಣೆ ಪಕ್ಕದಲ್ಲೇ ಈ ಸುಲಿಗೆ ನಡೀತಾ ಇರೋದು. ನಾವ್ಯಾಕೆ ಡಬಲ್ ರೇಟ್ ಕೊಡಬೇಕು ಅಂತ ಆಟೋ ಚಾಲಕರು ಗಲಾಟೆ ಮಾಡಿದ್ರು, ಪ್ರತಿಭಟನೆಗೂ ಹೇಳಿದ್ರು. ಅಷ್ಟಕ್ಕೆ ಸಿಟ್ಟಿಗೆದ್ದ ಗ್ಯಾಸ್ ಬಂಕ್ ಮಾಲೀಕ ಧಿಮಾಕು ತೋರಿಸಿದ. ಬಂಕ್ಗೆ ಬೀಗ ಹಾಕೊಂಡು ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ ಹೇಳಿ ಕ್ಲೋಸ್ ಮಾಡ್ಕೊಂಡೇ ಹೋದ. ಮಂಡ್ಯದಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಹೈರಾಣ ಆಗಿದ್ದಾರೆ. ನಾಗಮಂಗಲ ಪಟ್ಟಣದಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಜನ ಮುತ್ತಿಗೆ ಹಾಕಿದ್ದಾರೆ.
ಏಜೆನ್ಸಿಯವರೇ ಕಾಳಸಂತೆಗೆ ಗೃಹ ಬಳಕೆ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಬೆಳಗ್ಗೆಯಿಂದ ತಿಂಡಿ ಊಟ ಬಿಟ್ಟು ಕಚೇರಿ ಮುಂದೆ ಸಿಲಿಂಡರ್ಗಾಗಿ ಕ್ಯೂ ನಿಂತರೂ ಕೊಡ್ತಿಲ್ಲ ಅಂತ ಸಿಟ್ಟು ಹೊರ ಹಾಕಿದ್ರು. ಕೊನೆಗೆ ಪೊಲೀಸರು ಬಂದು ಏಜೆನ್ಸಿ ಕಚೇರಿಗೆ ಭದ್ರತೆ ಕೊಟ್ಟು ಎಲ್ಲರನ್ನ ಸಮಾಧಾನ ಪಡಿಸೋದ್ರಲ್ಲೇ ಹೈರಾಣಾಗೋದ್ರು. ನಮ್ ಜನ LPGಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದ್ರೆ ರಾಜಕಾರಣಿಗಳಿಗೆ ಮಾತ್ರ ರಾಜಕೀಯನೇ ಮುಖ್ಯ ಆಯ್ತು. ಕೇಂದ್ರ ಸರ್ಕಾರದ ಕಡೆ ಕಾಂಗ್ರೆಸ್ನವರು ಕೈ ತೋರಿಸಿದ್ರು, ರಾಜ್ಯ ಸರ್ಕಾರದ ಕಡೆ ಕೇಂದ್ರ ಸಚಿವರು ಬೊಟ್ಟು ಮಾಡಿದ್ರು. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ ಅದನ್ನು 1 ತಿಂಗಳು ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಕಷ್ಟ ಬರ್ತಿರ್ಲೇನೋ ಭಾರತಕ್ಕೆ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ಒಂದು 2-3 ದಿನದಲ್ಲಿ ಒಂದು ತೀರ್ಮಾನ ಮಾಡಿ ಇವನ್ ಕಮರ್ಷಿಯಲ್ ಲೈಕ್ ಆಟೋ ಹೋಟೆಲ್ಗೆ 70% ನಾವು ಮೊದಲೇ ಬಿಕಾಸ್ ಆಲ್ ಆಫ್ ಎ ಸಡನ್ ಸ್ಟಾಪ್ ಆದ ನಂತರ ನಮಗೆ ಸಮಸ್ಯೆ ಎಲ್ಲ ಜಗತ್ತಿನಲ್ಲಿದ್ದಂತೆ ನಮಗೂ ಆಗ್ತದೆ ಅಂತ ಅನಿಸಿದಾಗ ನಾವು ಇನಿಷಿಯಲಿ ಕಮರ್ಷಿಯಲ್ ಕಮ್ಮಿ ಮಾಡಿದ್ವಿ. ನಾವು ಇಟ್ ಈಸ್ ಇನ್ಕ್ರೀಸ್ ಟು 70%. ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಪೊಲೀಸ್ನವರೇ ಮೋಟೋ ಮಾಡೋದಕ್ಕೆ ಹೋಗೋದಿಲ್ಲ. ಪೊಲೀಸ್ನವ್ರಿಗೆ ಯಾರಾದ್ರೂ ಹೇಳ್ಬೇಕಲ್ಲ, ಇವರು ಫುಡ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ಬೇಕಲ್ವಾ, ಅದು ಆದರೆ ಮಾಡ್ತಾರೆ. ಯುದ್ಧ ನಿಲ್ಲೋವರೆಗೂ ಗ್ಯಾಸ್ ಗಂಡಾಂತರ ತಪ್ಪಲ್ಲ. ಹಾಗೆ ಕಾಳಸಂತೆಕೋರರಿಗೆ ಕಡಿವಾಣ ಹಾಕುವ ಕೆಲಸವನ್ನ ಅಧಿಕಾರಿಗಳೂ ಮಾಡ್ತಾ ಇಲ್ಲ. ಒಟ್ನಲ್ಲಿ ಯುದ್ಧ ನಿಲ್ಲುವವರೆಗೂ ಈ ಜನ ನರಕವನ್ನ ಅನುಭವಿಸಲೇಬೇಕು. ಇನ್ನು ಕೊಲ್ಲಿಯಲ್ಲಿ ಪರಮಾಣು ಒಪ್ಪಂದಕ್ಕಾಗಿ ಯುದ್ಧ ನಡೀತಿದೆ. ರಾಜ್ಯದಲ್ಲಿ LPGಗೋಸ್ಕರ ಜನ ಒದ್ದಾಡ್ತಿದ್ದಾರೆ. ಇನ್ನೊಂದು ಕಡೆ ಬೈ ಎಲೆಕ್ಷನ್ ಗೆಲ್ಲೋದಕ್ಕಾಗಿ ರಾಜಕಾರಣಿಗಳು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಯುದ್ಧ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಜಾಲಿನಗರದಲ್ಲಿ ಮೊದಲು ಬಿಸಿ ಬಿಸಿ ಬೆಣ್ಣೆ ದೋಸೆ ತಿಂದ್ರು. SS ಮಲ್ಲಿಕಾರ್ಜುನ ಅವರೇ ಬೆಣ್ಣೆ ದೋಸೆಯನ್ನ ಬಡಿಸಿದ್ರು. ಬೆಣ್ಣೆ ದೋಸೆ ತಿಂದ ಸಿಎಂ ದಾವಣಗೆರೆ ನಗರದ ಬೂದಾಳ್ ರಸ್ತೆಯಲ್ಲಿರುವ ದುಗ್ಗಮ್ಮ ಪ್ರದೇಶದಲ್ಲಿ ಬಹಿರಂಗ ಸಭೆ ಮಾಡಿದ್ರು. ಸಭೆಗೆ ಬಂದಿದ್ದ ಮುಸ್ಲಿಂ ನಾಯಕರು ಸನ್ಮಾನ ಮಾಡಿದ್ರೆ ಮೌಲ್ವಿಗಳು ಸಿಎಂಗೆ ಆಶೀರ್ವಾದ ಮಾಡಿದ್ರು. ಆಮೇಲೆ ಸಿಎಂ ಡೊಳ್ಳು ಬಾರಿಸುವ ಮೂಲಕ ಸಮರ್ಥ ಪರ ಭರ್ಜರಿ ಪ್ರಚಾರ ಶುರು ಮಾಡಿದ್ರು. ಬಿಜೆಪಿಯವರನ್ನ ಬೈದ್ರು. ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಸಿದ್ದರಾಮಯ್ಯನನ್ನ ಟೀಕೆ ಮಾಡೋದು, ನಮ್ಮ ಸರ್ಕಾರವನ್ನ ಟೀಕೆ ಮಾಡೋದು ಯಾಕೆ ಮಾಡ್ತಾರೆ ಅಂತಂದ್ರೆ, ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಟೀಕೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೇನು ವಿಚಾರ ಇಲ್ಲ ಅಲ್ಲ. ನನ್ನನ್ನು ಟೀಕೆ ಮಾಡದೆ ಅವ್ರಿಗೆ ದೊಡ್ಡ ಕಾರ್ಯಕ್ರಮ ಆಗ್ಬಿಟ್ಟಿದೆ. ಮತ್ತೆ ಅಚ್ಚೇ ದಿನ ಆಯೇಗ ಗ್ಯಾಸ್ ಸಿಗ್ತಾ ಇದೆ. ಈಗ ಗ್ಯಾಸ್ ಸಿಗ್ತಾ ಇದೆಯೇನ್ರಿ? ಸಿಲಿಂಡರ್ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಇದಕ್ಕೆ ಯಾರು ಕಾರಣ? ಕೇಂದ್ರ ಸರ್ಕಾರ. ನರೇಂದ್ರ ಮೋದಿಯವರ ಕಾರಣ. ಸಿಎಂ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಯಡಿಯೂರಪ್ಪ ಮತ್ತು ಅವರ ಮಗ ಸೇರ್ಕೊಂಡು ರಾಜ್ಯದಲ್ಲಿ 25,000 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಪ್ರಚಾರಕ್ಕೆ ಬಂದಿದ್ದ ಯಡಿಯೂರಪ್ಪ ಸಿಎಂ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ. ವಿಶ್ವಾಸದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಆಗಿರುವಾಗ ನಿಮ್ಮ ಬಗ್ಗೆ ಬಸವನಗೌಡ ಯತ್ನಾಳ್ ಏನು ಹೇಳಿದ್ದಾರೆ ಅಂತಕ್ಕಂಥದನ್ನ ಜ್ಞಾಪಕ ಮಾಡ್ಕೊಳ್ಳಿ. 25,000 ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪ ಮತ್ತು ಅವ್ರ ಮಗ ಒಡೆದು ಬಿಟ್ಟಿದ್ದಾರೆ. ಇವರು ಕಡು ಭ್ರಷ್ಟರು. ಇವರು ನನ್ನ ಬಗ್ಗೆ ಹೇಳ್ಕೊಂಡು ತಿರುಗಾಡ್ತಾರೆ. ಕಡು ಭ್ರಷ್ಟರು ಇವರು. ಬಿಜೆಪಿಯವರು ಇದಾರಲ್ಲ, ಅವ್ರಿಗೆ ಯಾವುದೇ ನೀತಿ ನಿಯಮ ಮಾನ ಮರ್ಯಾದೆ ಏನೂ ಇಲ್ಲ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿನಲ್ಲಿ ನಿಲ್ಲಿಸಿ ಇಲ್ಲಿ 4 ಬಾರಿ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. ಯಡಿಯೂರಪ್ಪ ಸಿದ್ದರಾಮಯ್ಯನವರ ವಾಕ್ಸಮರಕ್ಕಷ್ಟೇ ಸಿಎಂ ಸಿಟ್ಟು ಸೀಮಿತವಾಗಲಿಲ್ಲ. ನಿನ್ನೆ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಮಾತಿಗೂ ಸಿಎಂ ತಿರುಗೇಟು ಕೊಟ್ಟರು. ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು 130 ಗೆದ್ದಿದ್ದೀವಿ, JDS 19ಕ್ಕೆ ಬಂದಿದೆ ಅಂತ ಬೀಗ್ತಾರೆ. ತಾಕ
ತಾಕತ್ತಿದ್ರೆ ಸಿದ್ದರಾಮಯ್ಯ ಪ್ರಾದೇಶಿಕ ಪಕ್ಷ ಕಟ್ಟಿ ತೋರಿಸ್ಲಿ ಅಂತ ಎಚ್ಡಿಕೆ ಹಾಕಿದ ಸವಾಲಿಗೂ ಉತ್ತರ ಕೊಟ್ಟರು. 140 ಗೆದ್ದು ಬಿಟ್ಟಿದ್ದೀವಿ ಅಂತ ನಿಮ್ಮ ಅಹಂಕಾರ ಇದೆಯಲ್ಲ, ಇದು ಏನು ಶಾಶ್ವತ ಅಲ್ಲ. ಅಲ್ಲೇ ತಮಿಳುನಾಡು ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಿ, 50 ಸೀಟ್ ಗೆದ್ದಿಲ್ಲ ಅಂತ ಹೇಳಿ, ಇವರು ಮುಖ್ಯಮಂತ್ರಿ ಅಂತ ಹೇಳಿ. ಜಾತ್ಯತೀತ ಜನತಾದಳ ಕಾರ್ಯಕರ್ತರ ದುಡಿಮೆ ಮೇಲೆ 40 ಸೀಟ್ವರೆಗಾದ್ರೂ ಗೆದ್ದಿದ್ದೀವಿ. ನೀವು ಒಂದು ಕೆಲಸ ಮಾಡಿ, ಬೇರೆ ಒಂದು ರೀಜನಲ್ ಪಾರ್ಟಿ ಮಾಡಿ ಸಿದ್ದರಾಮಯ್ಯ ಕಟ್ಟಿ ನೋಡೋಣ ಎಷ್ಟು ಸೀಟ್ ತಗೋತೀರಿ. ಹಾಗೇನೋ 58 ಸೀಟ್ ತಗೊಂಡಿದ್ದ ಅಂದ್ರಲ್ಲ, ಆ 58 ಸೀಟು ನಿಮ್ಮ ಶಕ್ತಿ ಮೇಲೆ ನಾವು ಗೆದ್ದಿದ್ದಲ್ಲ, ನೀವಿಲ್ಲದೆ 40 ಸೀಟ್ ಗೆದ್ದಿದ್ದೀವಿ. ನಾನು ಪಾರ್ಟಿ ಕಟ್ಟಿ ಆಯ್ತು, ಮರ್ಜಿ ಆಗ್ಬಿಟ್ಟಿದ್ದೀನಿ, ಕಾಂಗ್ರೆಸ್ನಲ್ಲಿ ಇದ್ದೀನಿ. ನಾನು ಕಾಂಗ್ರೆಸ್ ಸಿದ್ಧಾಂತ ಸೆಕ್ಯುಲರಿಸಮ್, ನಾನು ಸೆಕ್ಯುಲರ್ ಪಾರ್ಟಿ ಜೊತೆ ಸೇರ್ಕೊಂಡಿದ್ದೀನಿ. ನಾನು ಹೊಸ ಪಾರ್ಟಿ ಕಟ್ಟಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೊಸ ಪಾರ್ಟಿ ಕಟ್ಟಿ ಅಂತ ಯಾಕೆ ಹೇಳ್ತಾರೆ? ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಶೂರನೂ ಅಲ್ಲ, ಆ ತರ ವೀರನೂ ಅಲ್ಲ ಶೂರನೂ ಅಲ್ಲ, ಆ ತರ ಮಾಡ್ತಾರೆ. ಇಷ್ಟೆಲ್ಲ ವಾಕ್ಸಮರದ ಮಧ್ಯೆ ರಾಜ್ಯದಲ್ಲಿ ಏಪ್ರಿಲ್ 9ಕ್ಕೆ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯಲಿದೆ. ಆ ಅಖಾಡಕ್ಕೆ ಮತದಾನ ಆಗಲಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು, ನಾಡಿದ್ದು ಮನೆ ಮನೆ ಪ್ರಚಾರನೂ ಕೊನೆಯಾಗಲಿದೆ. ಹೀಗಾಗಿ ಇವತ್ತು ಬೈ ಎಲೆಕ್ಷನ್ ಪ್ರಚಾರನೂ ಜೋರಾಗಿ ನಡೆಯಿತು. ದಾವಣಗೆರೆಯಲ್ಲಿ ಪ್ರಚಾರ ಮುಗಿಸಿ ಸಿಎಂ ಸೀದಾ ಬಾಗಲಕೋಟೆ ನಗರಕ್ಕೆ ಬಂದರು. ಉಮೇಶ್ ಮೇಟಿಗಾಗಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಮತಯಾಚಿಸಿದರು. ಸಮಾವೇಶದಲ್ಲಿ ಸಿದ್ದರಾಮಯ್ಯಗೆ ಸಚಿವರಾದ ಎಂಬಿ ಪಾಟೀಲ್, ಜಮೀರ್ ಅಹಮದ್, ಶಿವಾನಂದ ಪಾಟೀಲ್, ಆರ್ವಿ ತಿಮ್ಮಾಪುರ, ಭೈರತಿ ಸುರೇಶ್ ಸೇರಿದಂತೆ ಹಲವರು ಸಾಥ್ ಕೊಟ್ಟರು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಜಮೀರ್ ಎಂಟ್ರಿ ಕೊಟ್ಟಿದ್ದಾರೆ. ನವನಗರದ ವಾಂಬೆ ಕಾಲೋನಿಯಲ್ಲಿ ಜಮೀರ್ ಉಮೇಶ್ ಮೇಟಿ ಪರ ಭರ್ಜರಿಯಾಗಿ ಪ್ರಚಾರ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಮತ ಹೆಚ್ಚಿರುವ ವಾಂಬೆ ಕಾಲೋನಿಯಲ್ಲಿ ಜಮೀರ್ ಪ್ರಚಾರ ಮಾಡ್ತಿದ್ದಾರೆ. ಇನ್ನು ಜಮೀರ್ಗೆ ಸ್ಥಳೀಯ ಮುಸ್ಲಿಂ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಪರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತಯಾಚಿಸಿದರು. ಹಳೆ ದಾವಣಗೆರೆಯ ಕೋದಂಡರಾಮ ದೇವಸ್ಥಾನದಿಂದ ರೋಡ್ ಶೋ ನಡೆಸಿದರು. ಚಾಮರಾಜಪೇಟೆ, ಇಸ್ಲಾಂಪೇಟೆ, ಗಡಿಯಾರ ಕಂಬ, ಕಾಯಾಪೇಟೆ ದೇವಸ್ಥಾನದವರೆಗೂ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಿ ಮತಬೇಟೆ ಮಾಡಿದ್ರು. ಈಗ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಸುದ್ದಿಯನ್ನ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂನಲ್ಲಿ ಭರ್ಜರಿ ಚುನಾವಣಾ ರ್ಯಾಲಿ ಮಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿರುವ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ರಚನೆ ಮಾಡಿ ಸಂಗೀತ ಸಂಯೋಜನೆ ಮಾಡಿದ್ದ ಹಾಡನ್ನ ಕಾಂಗ್ರೆಸ್ ಪಕ್ಷ ಹಾಡ್ತಾ ಇತ್ತು, ಭಾರತೀಯ ಸೈನಿಕರ ನೈತಿಕ ಸ್ಥೈರ್ಯ ಕುಸಿಯುವಂತೆ ಮಾಡಿತ್ತು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಕೆಲಸದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳಿಗೆ ಸೂಕ್ತ ಭದ್ರತೆ ಸಿಗದಿದ್ದರೆ ನಾವು ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಯ ವಿಚಾರಣೆ ವೇಳೆ ಸಿಜೆಐ ಸೂರ್ಯಕಾಂತ್, ರಾಜ್ಯದ ಸಂಸ್ಥೆಗಳು ವಿಫಲರಾದ್ರೆ ನಾವು ಏನ್ ಮಾಡಬೇಕೋ ಅದನ್ನ ನಾವು ಮಾಡ್ತೇವೆ ಅಂದಿದ್ದಾರೆ. ಪುದುಚೇರಿಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರ ಮಾಡಿದ್ದು, ಕೇಂದ್ರಾಡಳಿತ ಪ್ರದೇಶವನ್ನ ಜನ ಮುನ್ನಡೆಸುತ್ತಿಲ್ಲ, ಕೇಂದ್ರದಿಂದ ಬಿಜೆಪಿ ನಾಯಕರು ರಿಮೋಟ್ ಕಂಟ್ರೋಲ್ನಲ್ಲಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅತ್ತ ಕೇರಳದಲ್ಲಿ ಸಂಸದೆ ಪ್ರಿಯಾಂಕಾ ವಾದ್ರಾ ಅಬ್ಬರದ ಪ್ರಚಾರ ನಡೆಸಿ ಎಲ್ಡಿಎಫ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಬಾಗಲಕೋಟೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಲಾಗಿದೆ ಅಂತ ಚುನಾವಣಾ ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಐಹೊಳೆಯಲ್ಲಿ ಪ್ರಚಾರ ಮಾಡುವಾಗ ಮುಸ್ಲಿಂ ಓಲೈಕೆ ವಿಚಾರವಾಗಿ ಸಿಎಂ ವಿರುದ್ಧ ವೈಯಕ್ತಿಕವಾಗಿ ಪ್ರತಾಪ್ ಸಿಂಹ ಟೀಕೆಯನ್ನ ಮಾಡಿದರು. ದೆಹಲಿ ವಿಧಾನಸಭಾ ಕಟ್ಟಡಕ್ಕೆ ವ್ಯಕ್ತಿಯೊಬ್ಬ ಕಾರನ್ನ ನುಗ್ಗಿಸಿ ಸ್ಪೀಕರ್ ಕಚೇರಿ ಎದುರು ಹೂವಿನ ಬೊಕ್ಕೆ ಇರಿಸಿ ಆತಂಕಕ್ಕೆ ಕಾರಣ ಮಾಡಿದ್ದ. ಭದ್ರತೆಯನ್ನ ಭೇದಿಸಿ ನುಗ್ಗಿರುವ ಕಾರು ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿದೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ಕಾರನ್ನ ಜಪ್ತಿ ಮಾಡಿ 3 ಬಂಧಿಸಿದ್ದಾರೆ. ಆರೋಪಿ ಮಾನಸಿಕ ಅಸ್ವಸ್ಥ ಅನ್ನೋದರ ಬಗ್ಗೆ ವರದಿ ಆಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಆರೋಪಿ ಆಗಿರುವ ಭೈರತಿ ಬಸವರಾಜು ಜಾಮೀನು ಪಡೆದು ರಿಲ್ಯಾಕ್ಸ್ ಆಗಿದ್ರು. ಇದೀಗ ಶಾಸಕ ಭೈರತಿ ಬಸವರಾಜುಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸಲ್ಲಿ ಜಾಮೀನು ರದ್ದತಿ ಕೋರಿ ಹೈಕೋರ್ಟ್ನಲ್ಲಿ ಸಿಐಡಿ ಅರ್ಜಿ ಸಲ್ಲಿಸಿದೆ. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನನ್ನ ಸಂಸಾರವನ್ನ ಹಾಳು ಮಾಡಿದ್ದಾರೆ.
ನನ್ನ ಪತ್ನಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಸನ್ನ ಕುಮಾರ್ ಅನ್ನುವಾತ ಕುಮಾರಸ್ವಾಮಿಗೆ ಕಾಲಿಗೆ ಬಿದ್ದು ಗೋಳಾಡಿದ್ರು. ಈ ಆರೋಪದ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಇದು ರಾಜಕೀಯ ಪ್ರೇರಿತ, ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದುದು ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1 ಆಗಿರುವ ಪವಿತ್ರ ಗೌಡ ಜಾಮೀನು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ವಕೀಲ ಬಾಲನ್ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ವಿಚಾರಣೆಗೆ ಬರುವ ಮೊದಲೇ ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆದ ಬಳಿಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಹುಬ್ಬಳ್ಳಿಯ ಜಿಮ್ಗಳಲ್ಲಿ ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ಬಿವಿಬಿ ಕಾಲೇಜಿನಲ್ಲಿ ಜಿಮ್ ಮಾಲೀಕರು, ಜಿಮ್ ಟ್ರೈನರ್ಗಳ ಸಭೆ ಮಾಡಲಾಗಿದೆ. ಪೊಲೀಸ್ ಆಯುಕ್ತರ ಸಭೆಯಲ್ಲಿ ಮಹಿಳೆಯರು ಮತ್ತು ಯುವತಿಯರಿಗೆ ಮಹಿಳೆಯರಿಂದನೇ ತರಬೇತಿ ಕೊಡಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಈ ನಡುವೆ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಕೂಡ ಜಿಮ್ ಜಿಹಾದ್ ಬಗ್ಗೆ ಆರೋಪ ಮಾಡಿದ್ದಾರೆ. ಪ್ರೀತಿ ನೆಪದಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಬೆಳಗಾವಿಯ ಶಹಾಪುರ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸಂತ್ರಸ್ತೆ ಕೊಟ್ಟ ದೂರಿನನ್ನ ಆಧರಿಸಿ ಯುವತಿಗೆ ಮೋಸ ಮಾಡಿದ್ದ ಈಶ್ವರ್ ಸಿಂಗ್ ಬಡಗಜೂರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಮದುವೆಯಾಗೋದಾಗಿ ನಂಬಿಸಿ ಅತ್ಯಾಚಾರ ಎಸಗಿದ್ದ ಅನ್ನುವ ಆರೋಪ ಕೇಳಿಬಂದಿತ್ತು. ಚಿಕ್ಕಮಗಳೂರಲ್ಲಿ ಅರಣ್ಯ ಇಲಾಖೆಯ ಕ್ರಮಕ್ಕೆ 150ಕ್ಕೂ ಹೆಚ್ಚಿನ ಕುಟುಂಬಗಳು ಕಂಗಾಲು ಆಗಿರುವ ಘಟನೆ ನಡೆದಿದೆ. 1992ರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದ ಜಾಗ ಈಗ ಅರಣ್ಯ ಇಲಾಖೆಗೆ ಸೇರಿದೆ ಅಂತ ದಾಖಲೆಯಲ್ಲಿ ಸೇರಿಸಲಾಗಿದೆ. ಹಕ್ಕುಪತ್ರ ಇರುವ ಜಾಗದಲ್ಲಿ ಮನೆ ಕಟ್ಟೋದಿಕ್ಕೆ ಅರಣ್ಯ ಇಲಾಖೆ ಅಡ್ಡಿ ಮಾಡ್ತಾ ಇದೆ. ಇದನ್ನ ಖಂಡಿಸಿ ಕಡೂರು ತಾಲೂಕಿನ ಗೌಡನಕಟ್ಟೆಹಳ್ಳಿ ಜನರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮತ್ತು 4 ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಚುನಾವಣಾ ಪೂರ್ವ ಸರ್ಕಾರ ಕೊಟ್ಟ ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಭರವಸೆ ಈಡೇರಿಸುವಂತೆ ಪಟ್ಟು ಹಿಡಿದಿರುವ ಸಾರಿಗೆ ನೌಕರರು ಏಪ್ರಿಲ್ 8ರಂದು ಚಿತ್ರದುರ್ಗದಿಂದ ಪಾದಯಾತ್ರೆಯನ್ನ ಆರಂಭ ಮಾಡಲಿದ್ದಾರೆ. ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಇಲ್ಲ. ಈ ಹಿಂದೆ ನಾಳೆ ಪರೀಕ್ಷಾ ಫಲಿತಾಂಶ ಬಿಡುಗಡೆ ಮಾಡೋದಾಗಿ ಕೆಎಸ್ಇಎಬಿ ಹೇಳಿತ್ತು. ಆದರೆ ಕೊನೆಯ ಹಂತದ ಮೌಲ್ಯಮಾಪನದ ಕೆಲಸ ಇನ್ನೂ ಕೂಡ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ನಾಳೆ ಫಲಿತಾಂಶ ಪ್ರಕಟ ಆಗಲ್ಲ ಅಂತ ಹೇಳಿ ನ್ಯೂಸ್ 18ಗೆ ಕೆಎಸ್ಇಎಬಿ ಅಧ್ಯಕ್ಷ ಪ್ರಕಾಶ್ ನಿಟ್ಟಾಳಿ ಮಾಹಿತಿ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ನಡೆದ ದಿಶಾ ಸಭೆಗೆ ಮಂಡ್ಯ ಶಾಸಕ ಗಣಿಗ ರವಿಯನ್ನ ಹೊರತುಪಡಿಸಿದ್ರೆ ಬೇರೆಲ್ಲ ಕಾಂಗ್ರೆಸ್ ಶಾಸಕರು ಗೈರಾಗಿದ್ರು. ಸಭೆ ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ಕೇಂದ್ರ ಸರ್ಕಾರದ 780 ಕೋಟಿ ಹಣ ವೆಚ್ಚ ಮಾಡಿ ಎಆರ್ಎಐ ಸ್ಥಾಪನೆ ಮಾಡಲಿದೆ. ಈ ಜಿಲ್ಲೆಯ ಋಣ ತೀರಿಸಬೇಕಿದೆ. ಈ ವಿಚಾರದಲ್ಲಿ ರಾಜಕೀಯ ಇಲ್ಲ ಅಂತ ಹೇಳಿದ್ದಾರೆ. ಇರಾನ್ ಅಮೆರಿಕ ಯುದ್ಧದ ನಡುವೆ ಚೀನಾ ಸರ್ಕಾರ ಮಿಲಿಟರಿ ಕವಾಯತಿಗೆ ಯೋಜನೆ ರೂಪಿಸಿದೆ ಎನ್ನಲಾಗ್ತಿದೆ. ಯಾವುದೇ ಕಾರಣ ಕೊಡದೆ ಸುಮಾರು 40 ದಿನಗಳ ಕಾಲ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಈ ರೀತಿ ಏಕಾಏಕಿ ಚೀನಾ ವಾಯು ಪ್ರದೇಶ ನಿರ್ಬಂಧ ಮಾಡಿರುವುದು ಸಾಮಾನ್ಯ ಸಂಗತಿಯಲ್ಲ ಅಂತ ವರದಿಯಾಗಿದೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ವ್ಯಕ್ತಿಯೊಬ್ಬ ತನ್ನ ಮಗಳ ವಿಚ್ಛೇದನವನ್ನ ಸಂಭ್ರಮಿಸಿರುವ ಘಟನೆ ನಡೆದಿದೆ. ಡ್ರಮ್ಸ್ ಬಾರಿಸುತ್ತಾ ಸ್ವೀಟ್ ಹಂಚಿ ಸಂಬಂಧಿಕರ ಜೊತೆಗೆ ಸಂಭ್ರಮ ಮಾಡಿರುವ ದೃಶ್ಯ ಭಾರೀ ವೈರಲ್ ಆಗಿದೆ. ಕೋರ್ಟ್ ಎದುರು ಜಮಾಯಿಸಿದ್ದ ಸಂಬಂಧಿಕರು ಫ್ಯಾಮಿಲಿ ಕೋರ್ಟ್ನಲ್ಲಿ ಜಾಮೀನು ಸಿಗ್ತಾ ಇದ್ದ ಹಾಗೆಯೇ ಸಂಭ್ರಮಾಚರಣೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ತಂದೆ ಹಾಗೂ ಮಗನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಟಾರ್ಚರ್ ಕೊಟ್ಟು ಹತ್ಯೆ ಮಾಡಿದ್ದ ಪ್ರಕರಣದಲ್ಲಿ ಮಧುರೈ ಜಿಲ್ಲಾ ಕೋರ್ಟ್ ಮಹತ್ವದ ಆದೇಶ ಮಾಡಿದೆ. ತಮಿಳುನಾಡಿನ 9 ಮಂದಿ ಪೊಲೀಸರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ. 2020ರ ಜೂನ್ 19ರಂದು ಮೊಬೈಲ್ ಅಂಗಡಿಯನ್ನ ಸಮಯ ಮೀರಿ ತೆರೆಯಲಾಗಿತ್ತು ಅಂತ ಆರೋಪಿಸಿ ಅರೆಸ್ಟ್ ಮಾಡಲಾಗಿತ್ತು. ಡ್ಯಾನ್ಸಿಂಗ್ ಸ್ಟಾರ್ ಪ್ರಭುದೇವ ಅಜ್ಜಿ ಮನೆಯಲ್ಲಿ ವೀಕೆಂಡ್ ಕಳೆದಿದ್ದಾರೆ. ಮೈಸೂರಿನ ನಂಜನಗೂಡು ತಾಲೂಕಿನ ಕೆಂಬಾಳು ಸಮೀಪದ ತೋಟದ ಮನೆಯಲ್ಲಿ ಪ್ರಭುದೇವ ವಾಸ್ತವ್ಯ ಹೂಡಿದ್ದು ಸಾಮಾನ್ಯರಂತೆ ತೋಟದ ಜಗುಲಿಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಕ್ರೈಮ್ ಡೈರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.